ಗುರುಗಳು ನಮಸ್ಕಾರ. ಹರೇ ನಮ ಗುರುಗಳೇ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೀಹ ಜಿಹ್ವಾಗ್ರಸುರಂಗ ನರ್ತಕೀ ಭವ ಪ್ರಸನ್ನಾ ವದನೀ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಪ್ರಸಂಗ ಸಂಗತ್ಯ ಆಸುರಿ ಸ್ವಭಾವ, ಅಸುರರ ಒಂದು ಸ್ವಭಾವವನ್ನ ತಿಳಿಸ್ತಾ ಇದ್ದದ್ದು. ದ್ವೇಷ ಮಾಡಿದಾಗ ಅಸುರರಿಗೆ ಆಗುವಂತಹ ಗತಿ ಏನು ಎಂಬುದನ್ನ ಹಿಂದೆ ಆಸುರಿ ಸ್ವಭಾವವನ್ನ ತಿಳಿಸಿ, ಈಗ ಮತ್ತೊಂದು ಶ್ಲೋಕದಿಂದ ಆಸುರಿ ಸ್ವಭಾವವನ್ನ ತಿಳಿಸ್ತಾ ಮುಂದೆ ಅವರಿಗೆ ಭಗವಂತನ ದ್ವೇಷ ಮಾಡುವುದರಿಂದ ಆಗುವಂತಹ ಗತಿ ಏನು ಎಂಬುದನ್ನ ತಿಳಿಸ್ತಾ ಇದ್ದಾರೆ. ಈಗ 101ನೆಯ ಶ್ಲೋಕ ಆಸುರಿ ಸ್ವಭಾವವನ್ನ ತಿಳಿಸ್ತಾ ಇದ್ದಾರೆ. ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖೀ ಆಢ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ. ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖೀ ಆಢ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಎಂಬುದಾಗಿ 101ನೆಯ ಶ್ಲೋಕ. ಪದಚ್ಛೇದ. ಈಶ್ವರಃ ಅಹಂ. ಅಹಂ 2 ಶಬ್ದಗಳಿವೆ. ಅಹಂ ಅಹಂ ಅಂತ 2 ಬಾರಿ ಇದೆ. ಈಶ್ವರಃ ಅಹಂ. ಅಹಂ ಭೋಗಿ. ಸಿದ್ಧಃ ಅಹಂ. ಬಲವಾನ್ ಸುಖೀ. ಆಢ್ಯಃ ಅಭಿಜನವಾನ್ ಅಸ್ಮಿ. ಕಃ
ಅನ್ಯಃ ಅಸ್ತಿ ಸದೃಶಃ ಮಯಾ ಎಂಬುದಾಗಿ ಪದವಿಭಾಗ. ಏನು ಮತ್ತೆ ಆ ಅಸುರರ ಸ್ವಭಾವ ಯಾವ ರೀತಿಯಾಗಿ ಇರ್ತದೆ ಅಂತಂದ್ರೆ, ಅಸುರರ ಸ್ವಭಾವ ಹೀಗೆ ಹೇಳ್ತಾ ಇದ್ದಾರೆ. ಈಶ್ವರ ಅಹಂ, ಅಸುರಿ ಸ್ವಭಾವ ಇರುವಂತಹ ವ್ಯಕ್ತಿಗಳು ಹೀಗೆ ಅಂದುಕೊಳ್ತಾರೆ. ಈಶ್ವರ ಅಹಂ, ನಾನೇ ಈಶ್ವರ, ನಾನೇ ಪರಮೇಶ್ವರ, ನಾನೇ ದೇವರು, ಅಹಂ ಈಶ್ವರ ಅಂತ ಹೀಗೆ ಹೇಳುವಂತಹದ್ದು ಅವರ ಸ್ವಭಾವ. ಈಶ್ವರ ಅಹಂ ಮತ್ತು ಅಹಂ ಭೋಗಿ, ನಾನೇ ಎಲ್ಲವನ್ನ ಭೋಗ ಮಾಡುವಂತವನು ಅಂತ ಆಸುರಿ ಸ್ವಭಾವ ವ್ಯಕ್ತಿಗಳು ಆ ರೀತಿಯಾಗಿ ಅಂದುಕೊಳ್ಳುತ್ತಾರೆ, ಹೇಳ್ತಾರೆ. ಈಶ್ವರ ಅಹಂ ಅಹಂ ಭೋಗಿ. ಮತ್ತು ಸಿದ್ಧ ಅಹಂ ಅಂತ ಇದೆ. ಅಹಂ ಸಿದ್ಧ ಅಂತ ಹೇಳ್ಕೊಳ್ತಾರೆ. ಸಿದ್ಧ ಅಂದ್ರೆ ಎಲ್ಲವನ್ನ ಮಾಡಿದವ, ಎಲ್ಲವನ್ನ ಪಡೆದುಕೊಂಡವ, ಏನೂ ಉಳಿದಿಲ್ಲ, ಕೃತಕೃತ್ಯ ಅಂತ ಹೇಳಬಹುದು. ನಾನು ಕೃತಕೃತ್ಯ, ನನ್ನಿಂದ ಇನ್ನೇನು ಮಾಡಬೇಕಾದದ್ದಿಲ್ಲ, ಎಲ್ಲವನ್ನ ಪಡೆದುಕೊಂಡಿದ್ದೇನೆ, ಎಲ್ಲವನ್ನ ನಾನು ಎಲ್ಲದರಿಂದ ಸಿದ್ಧನಾಗಿದ್ದೇನೆ. ಅಹಂ ಸಿದ್ಧ ಅಂತ ಹೇಳಿಕೊಳ್ತಿರ್ತಾರೆ, ಆ ರೀತಿ ಅನ್ಕೊಳ್ತಾರೆ. ಮತ್ತು ಬಲವಾನ್, ಭಾರೀ ಬಲಿಷ್ಠವಂತ, ನಾನು ಭಾರೀ ಬಲವಂತ, ನನಗಿಂತ ಬಲಿಷ್ಠರು ಯಾರೂ ಇಲ್ಲ ಅಂತ ಅಂದುಕೊಳ್ಳುವಂತಹ ಸ್ವಭಾವ. ಅಹಂ ಬಲವಾನ್, ಅಹಂ ಶಬ್ದ ಇಟ್ಕೊಳ್ಬೇಕು. ಟಿಪ್ಪಣಿಕಾರ ಬರೀತಾರೆ, ಅಹಂ ಇತ್ಯಸ್ಯ ಬಲವಾನ್ ಇತ್ಯತ್ರಾಪಿ ಸಂಬಂಧ ಜ್ಞೇಯ. ಈ ಮೂರು ಕಡೆ ಅಷ್ಟೇ ಅಹಂ ಅಹಂ ಅಂತಿದೆ. ಈಶ್ವರ ಅಹಂ, ಅಹಂ ಭೋಗಿ, ಅಹಂ ಸಿದ್ಧ ಅಂತಿದೆ. ಮುಂದೆ ಇಟ್ಕೊಳ್ಬೇಕು ಅದನ್ನ. ಅಹಂ ಬಲವಾನ್, ಅಲ್ಲಿಯೂ ಅಹಂ ಶಬ್ದವನ್ನ ಅನ್ವಯವನ್ನ ಮಾಡಿಕೊಳ್ಳಬೇಕು ಅಂತ ಬರೀತಾರೆ. ಅಹಂ ಬಲವಾನ್, ಅಹಂ ಸುಖಿ, ನಾನೇ ಸುಖವುಳ್ಳವ, ನನಗೆ ದುಃಖ ಇಲ್ಲ, ನಾನೇ ಸುಖವುಳ್ಳವ ಅಂತ ಆ ರೀತಿ ಅಂದುಕೊಳ್ತಾರೆ. ಮತ್ತು ಆಢ್ಯ, ಆಢ್ಯ ಎಂಬುದಕ್ಕೆ ಭಾರೀ ಧನವುಳ್ಳವ, ಎಲ್ಲಾ ರೀತಿಯಾದಂತಹ ಧನವುಳ್ಳವ, ಅವನನ್ನ ಆಢ್ಯ, ಶ್ರೀಮಂತ ಅಂತ ಇರ್ತಾರೆ. ಸ್ವಯಂ ತನ್ನಷ್ಟು ತಾನೇ ನನ್ನಷ್ಟು ಶ್ರೀಮಂತ ಯಾರೂ ಇಲ್ಲ. ಅಹಂ ಆಢ್ಯ, ನಾನು ಧನವಂತ ಅಂತ ಅಂದುಕೊಳ್ತಾನೆ. ಅದು ಆಸುರಿ ಸ್ವಭಾವ. ನನಗಿಂತಲೂ ಧನವಂತರು ಯಾರು ಇಲ್ಲವೇ ಇಲ್ಲ, ನಾನೇ ಧನವಂತ ಅಂತ ಅಂದುಕೊಳ್ಳುವಂತಹದ್ದು ಇದು ಆಸುರಿ ಸ್ವಭಾವ. ಮತ್ತು ಅಭಿಜನವಾನ್, ಅಭಿಜನವಾನ್ ಅಸ್ಮಿ, ಮತ್ತೇನಾಗಿದ್ದೇನೆ ಅಂದ್ರೆ ಅಭಿಜನವಾನ್ ಅಸ್ಮಿ, ಒಳ್ಳೆಯ ಅಭಿಜನ ಅಂದ್ರೆ ಒಳ್ಳೆಯ ಕುಲದಲ್ಲಿ ಹುಟ್ಟಿದವ, ನನಗಿಂತ ನಾನು ಹುಟ್ಟಿದಂತಹ ಕುಲಕ್ಕಿಂತ ಮತ್ತೊಂದು ಒಳ್ಳೆಯ ಕುಲವೇ ಇಲ್ಲ, ನಾ ಹುಟ್ಟಿದಂತಹ ಕುಲವೇ ಹರಿ ಕುಲ, ಇದು ಹರಿ ಒಳ್ಳೆಯ ಕುಲ. ಯಾವುದೋ ಕುಲದಲ್ಲಿ ಹುಟ್ಟಿರ್ತಾನೆ, ಅಂತಹ ಕುಲದಲ್ಲಿ ಹುಟ್ಟಿದರೂ ಕೂಡ ಅಹಂ ಅಭಿಜನವಾನ್ ಅಸ್ಮಿ, ನಾನು ಒಳ್ಳೆಯ ಕುಲೀನನಾಗಿದ್ದೇನೆ, ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದೇನೆ ಅಂತ ಅಂದುಕೊಳ್ತಾನೆ, ತಿಳಿತಾನೆ. ಅಷ್ಟೇ ಅಲ್ಲ, ಕಹ ಅನ್ಯಃ ಮಯಾ ಸದೃಶಃ ಅಸ್ತಿ, ಸದೃಶಃ ಅನ್ಯಃ ಕೋಸ್ತಿ, ನನಗೆ ಸದೃಶರಾದಂತಹ ಮತ್ತೊಬ್ಬರು ಯಾರಿದ್ದಾರ ಜಗತ್ತಿನೊಳಗೆ, ಅಂದ್ರೆ ನನಗೆ ಸಮಾನರಾಗುವರು, ಶಕ್ತಿಯಲ್ಲಿ ಆಗಲಿ, ಬುದ್ಧಿಯಲ್ಲಾಗಲಿ, ಶ್ರೀಮಂತಿಕೆಯಲ್ಲಾಗಲಿ, ಸುಖದಲ್ಲಿ ಆಗಲಿ, ಎಲ್ಲ ರೀತಿಯಿಂದಲೂ ಕೂಡ, ಕುಲದಲ್ಲಿ ಆಗಲಿ ಎಲ್ಲ ರೀತಿಯಿಂದಲೂ ಕೂಡ ನನಗೆ ಸಮಾನರಾದವರು ಯಾರಿದ್ದಾರೆ ಅಂತ ಅವನಿಗೆ ಇರ್ತದೆ, ಆ ವ್ಯಕ್ತಿಗಳ, ಆ ಜೀವನಿಗೆ ಇರ್ತದೆ, ಅಂತಹ ಜೀವರಿಗೆ. ಮಯಾ ಸದೃಶಃ ಅನ್ಯಃ ಕಹ ಅಸ್ತಿ, ನನಗೆ ಸದೃಶರಾದಂತಹ ವ್ಯಕ್ತಿಗಳು ಯಾರು, ಬೇರೆಯವರು ಯಾರಿದ್ದಾರೆ? ನಕೋಪಿ ಇತ್ಯನ್ವಯ, ಅವನ ತಲೆಯಲ್ಲಿರೋದೇನು ಅಂದ್ರೆ, ಆ ವ್ಯಕ್ತಿಗಳ ತಲೆಯಲ್ಲಿ ನನಗೆ ಸದೃಶರಾದವರು ಯಾರೂ ಇಲ್ಲ
ಅದು ಎಲ್ಲಾ ರೀತಿಯಿಂದ ಶ್ರೀಮಂತಿಕೆಯಲ್ಲಿಯೂ ಸದೃಶರಿಲ್ಲ, ಬುದ್ಧಿವಂತಿಕೆಯಲ್ಲಿಯೂ ಸದೃಶರಿಲ್ಲ, ಮತ್ತು ಸುಖದಲ್ಲಿ ಸದೃಶರಿಲ್ಲ, ಶ್ರೀಮಂತಿಕೆಯಲ್ಲಿ ಸದೃಶರಿಲ್ಲ, ಕುಲದಲ್ಲಿ ಸದೃಶರಿಲ್ಲ ಅಂತ ಹೀಗೆ ತನ್ನಷ್ಟಕ್ಕೆ ತಾನೇ ಅಹಂಕಾರವನ್ನು ಪಡುತ್ತಿರ್ತಾನೆ. ಹೀಗಾಗಿ ಇದು ಆಸುರಿ ಸ್ವಭಾವ, ಅಸುರರ ಒಂದು ಸ್ವಭಾವ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸಿದಂತಹ ಒಂದು ಶ್ಲೋಕ ಇದು. ಇದು ಕೂಡ ಗೀತೆಯ ಶ್ಲೋಕ. ಹೀಗೆ ಈ 101ನೆಯ ಶ್ಲೋಕ ಇದು. 101ನೆಯ ಶ್ಲೋಕದಿಂದ ಆಸುರಿ ಸ್ವಭಾವವನ್ನ ತಿಳಿಸಿ ಮುಂದಿನ ಶ್ಲೋಕದಲ್ಲಿ ಏನ್ ತಿಳಿಸ್ಲಿಕ್ಕೆ ಹೊಂಟಿದ್ದಾರೆ ಅಂದ್ರೆ, ದ್ವೇಷಿ ಸ್ವಭಾವ ಅನುವಾದ ಪೂರ್ವಕಂ ದ್ವೇಷಿಣಾಂ ಗತಿಂ ಆಹ. ಮುಂದಿನ ಶ್ಲೋಕದಲ್ಲಿಯೂ ಕೂಡ ದ್ವೇಷಿ ಸ್ವಭಾವ, ದ್ವೇಷ ಮಾಡುವಂತಹ ವ್ಯಕ್ತಿಗಳು ಅಂದ್ರೆ ಅಸುರರು ಅಂತ ಅರ್ಥ. ಆ ದ್ವೇಷಿಗಳ ಸ್ವಭಾವವನ್ನ ಹೇಳುವ ಮುಖಾಂತರವಾಗಿ ಅವರಿಗೆ, ದ್ವೇಷಿಗಳಿಗೆ ಆಗುವಂತಹ ಗತಿ ಏನು, ಅವರಿಗೆ ಆಗುವಂತಹ ಗತಿ ಏನು, ಅವರಿಗೆ ಸಿಗುವಂತಹ ಫಲ ಏನು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸಿಕೊಟ್ಟದ್ದು. 102ನೆಯ ಶ್ಲೋಕ. ಮಾಮಾತ್ಮ ಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು. ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೇವ ಯೋನಿಷು ಎಂಬುದಾಗಿ 102ನೆಯ ಶ್ಲೋಕ. ಪದವಿಭಾಗ. ಮಾಂ ಆತ್ಮಪರದೇಹೇಷು ಪ್ರದ್ವಿಷಂತಃ ಅಭ್ಯಸೂಯಕಾಃ ತಾನ್ ಅಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೀಷು ಏವ ಯೋನಿಷು ಎಂಬುದಾಗಿ ಪದವಿಭಾಗ. ದೇಶಿಗಳ ಸ್ವಭಾವ ಮತ್ತು ಅವರಿಗಾಗುವಂತಹ ಗತಿ ಇನ್ನ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದದ್ದು. ಆತ್ಮ ಪರದೇಹೇಷು, ಆತ್ಮ ಪರದೇಹೇಷು ವಿದ್ಯಮಾನಂ ಮಾಂ ಪ್ರದ್ವಿಷಂತಃ ಅಭ್ಯಸೂಯಕಾಶ್ಚ. ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದದ್ದು ಆತ್ಮ ಪರದೇಹೇಶು. ಏನು ಭಗವಂತನ ದೇಹ ಅಂತ ಅನ್ನೋ ಹಾಗಿಲ್ಲ. ಕೃಷ್ಣ ಪರಮಾತ್ಮನ ದೇಹ ಅಂದ್ರೆ ಆ ಭಗವಂತನಿಗೂ ಆ ದೇಹಕ್ಕೂ ಅತ್ಯಂತ ಅಭೇದ. ಈಗ ಲೋಕದ ದೃಷ್ಟಿಯಲ್ಲಿ ಭಗವಂತ ಮನುಷ್ಯರಂತೆ ಅವತಾರವನ್ನ ಮಾಡಿದ್ದು. ಹೀಗಾಗಿ ಆತ್ಮ ಪರದೇಹೇಶು, ಅವಳಗೆ ಇರುವಂತಹ ಭಗವಂತ ತನ್ನೊಳಗೆ ತಾನೇ, ಮತ್ತು ಪರದೇಹೇಶು ಇನ್ನು ಪರರ ದೇಹದಲ್ಲಿ ಇರತಕ್ಕಂತಹ ತಾನು ಮತ್ತು ಪರರು ಎಲ್ಲರಲ್ಲಿಯೂ ಭಗವಂತ ಇದ್ದಾನೆ. ಹೀಗಾಗಿ ಆತ್ಮ ಪರದೇಹೇಶು ಮಾಂ ವಿದ್ಯಮಾನಂ ಅಂತ ಇಟ್ಕೋಬೇಕು. ವಿದ್ಯಮಾನಂ ಮಾಂ ಅಂದ್ರೆ ಈ ಕೃಷ್ಣ ಭಗವಂತ ಇದ್ದ, ಪರಮಾತ್ಮ ಇದ್ದಾನೆ, ಅದರೊಳಗೆ ಭಗವಂತ ಸನ್ನಿಹಿತನ, ಭಗವಂತನೇ ಭೇದನೆ ಇದ್ದದ್ದು ತಿಳಿಯೋದಕ್ಕಾಗಿ ಆ ಒಳಗೆ ಭಗವಂತ ಇದ್ದಾನೆ. ಅದೇ ರೀತಿ ಪರರ ದೇಹದಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಹೀಗಾಗಿ ಆತ್ಮ ಪರದೇಹೇಶು ವಿದ್ಯಮಾನಂ, ಎಲ್ಲರ ದೇಹದಲ್ಲಿ ಇರ್ತಕ್ಕಂತಹ ಮಾಂ ನನ್ನನ್ನ
ಪ್ರದ್ವಿಷಂತಹ ದ್ವೇಷವನ್ನ ಮಾಡುವವರಾಗಿ, ಬರೇ ದ್ವೇಷ ಅಲ್ಲ, ಪ್ರದ್ವಿಷಂತಹ ಹರಿದ್ವೇಷ, ಭಾರೀ ದ್ವೇಷವನ್ನ, ಯಾರನ್ನ? ಎಲ್ಲರ ದೇಹದಲ್ಲಿರ್ತಕ್ಕಂಥ ನನ್ನನ್ನ, ನನ್ನ ದೇಹದೊಳಗೆ ನಾ ಇದ್ದೇನೆ, ಎಲ್ಲರ ದೇಹದೊಳಗೆ ಇದ್ದೇನೆ, ಆಗಿರ್ತಕ್ಕಂತಹ ನನ್ನನ್ನ ಪ್ರದ್ವಿಷಂತಹ ಅಭ್ಯಸೂಯಕಾಹ, ಭಾರೀ ದ್ವೇಷವನ್ನು ಮಾಡುವಂತಹ, ಭಾರೀ ಅಸೂಯೆಯನ್ನ ಪಡುವಂತಹ, ಏನು ಹೇಗೆ ದ್ವೇಷ ಮಾಡ್ತಾರೆ ಅಂತ ಟಿಪ್ಪಣಿಕಾರ ತಿಳಿಸಿಕೊಡ್ತಾರೆ. ಯಹ ದ್ವೇಷ ಪ್ರಕಾರಶ್ಚ, ಅವರು ಮಾಡುವಂತಹ ದ್ವೇಷದ ಪ್ರಕಾರ ಏನು ಅಂತ ತಿಳಿಸ್ತಾರೆ. ಅಯಂ ವಿಷ್ಣು ನ ಕಾರಯಿತ, ಯದಿ ಕಾರಯಿತ ಸ್ಯಾತ್ ತರ್ಹಿ ಇದಾನೀಂ ಅಕುರ್ವಾಣಮಪಿ ಕಾರಯತು, ಕುರ್ವಾಣಂ ಅಭಿವಾರಯತು ಇತಿ ದ್ವಿಷಂತಹ. ಅವ್ರು ಹೇಗೆ ದ್ವೇಷ ಮಾಡ್ತಾರೆ ಭಗವಂತನನ್ನ ಅಂತಂದ್ರೆ, ಹೇಳೋದು, ಭಗವಂತ ಎಲ್ಲರೊಳಗೆ ಇದ್ದು ಭಗವಂತನೇ ಎಲ್ಲ ಕ್ರಿಯೆಗಳನ್ನ ಮಾಡಿಸುವವ ಅಂತ ಶಾಸ್ತ್ರದಲ್ಲಿ ಹೇಳಿದ್ದು ಕೇಳಿದ್ದು, ಭಗವಂತನು ಹೇಳಿದ್ದು. ಇವರೇನ್ ಮಾಡ್ತಾರೆ, ಅಸುರಿ ಸ್ವಭಾವದವರು ಏನ್ ಮಾಡ್ತಾರೆ ಅಂದ್ರೆ, ವಿಷ್ಣು ಅಯಂ ವಿಷ್ಣು ನ ಕಾರಯಿತ, ಭಗವಂತ ಎಲ್ಲರೊಳಗೆ ಇದ್ದು ಎಲ್ಲ ಕ್ರಿಯೆಗಳನ್ನ ಭಗವಂತ ವಿಷ್ಣು ಮಾಡಿಸೋ ಅಲ್ಲ ಅಂತ ಹೇಳ್ತಾರೆ. ಇದೊಂದು ದ್ವೇಷನೇ, ಇದೊಂದು ಭಗವಂತನೇ ಮಾಡಿಸುವವ, ಭಗವಂತ ವಿಷ್ಣು ಯಾವ ಕ್ರಿಯೆಗಳನ್ನು ಮಾಡಿಸುವವನಲ್ಲ. ಯಾಕೆ, ಹೇಗೆ ಹೇಳ್ತೀರಿ ನೀವು ಅಂತ ಅವರಿಗೆ ಪ್ರಶ್ನೆ ಕೇಳಿದರೆ, ಆ ಸ್ವಭಾವದವರಿಗೆ ಅವ್ರು ಹೇಳುವಂತಹದ್ದೇನು ಅಂದ್ರೆ, ಅದನ್ನ ಕೊಡ್ತಾರೆ. ಯದಿ ಕಾರಯಿತ ಸ್ಯಾತ್ ತರ್ಹಿ ಇದಾನೀಂ ಅಕುರ್ವಾಣಮಪಿ ಕಾರಯತು. ನೋಡಿ, ಯಾರು ಒಂದು ವೇಳೆ ಭಗವಂತ ಎಲ್ಲರ ಒಳಗೆ ಇದ್ದು ಭಗವಂತನೇ ಕ್ರಿಯೆಗಳನ್ನು ಮಾಡಿಸುವ ಅಂತ ಹೇಳುವುದಾದರೆ, ಯಾವ ವ್ಯಕ್ತಿ ಈಗ ಏನೂ ಮಾಡಂಗಿಲ್ಲ ಅಂತ ಕುಳಿತಿದ್ದಾನೆ, ಇದಾನೀಂ ಅಕುರ್ವಾಣಂ ಅಪಿ, ಏನೂ ಮಾಡಂಗಿಲ್ಲ ಅಂತ ಕುಳಿತಿದ್ದಾನೋ, ಕಾರಯತು, ಅವನ ಕಡೆಯಿಂದ ದೇವರು ಹಾಗಾದ್ರೆ ಮಾಡಿಸ್ಲಿ. ಯಾವನಿಗೋ ಒಂದು ಕೆಲಸ ಹೇಳಿದೆ, ಮಾಡಂಗಿಲ್ಲ ಅಂತ ಕುಳಿತಿದ್ದಾನೆ, ಈ ದೇವರೇ ಎಲ್ಲವನ್ನ ಮಾಡಿಸೋದು ಅಂತ ಅನ್ನೋದಾದರೆ ಅವನ ಕಡೆಯಿಂದ ಮಾಡಿಸ್ಲಿ ಈ ಕೆಲಸ ಈಗ, ಹೀಗೆ ಅನ್ನೋದು. ಇನ್ನು ಯಾವ ವ್ಯಕ್ತಿ ಏನೋ ಒಂದು ಕೆಲಸ ಮಾಡ್ಬೇಕು ಅಂತ ಹೊಂಟಿದ್ದಾನೋ, ದೇವರೇ ಎಲ್ಲವನ್ನ ಮಾಡಿಸೋದು ಬಿಡಿಸೋದು ಎಲ್ಲವೂ ದೇವರ ಕೈಯಲ್ಲಿದೆ ಅಂತ ಅನ್ನೋದಾದರೆ, ಕುರ್ವಾಣಂ ಅಭಿವಾರಯತು, ಮಾಡುವಂತಹ ವ್ಯಕ್ತಿಯನ್ನ ಈಗ ಬಿಡಿಸ್ಲಿ, ಈಗ ಮಾಡ್ಲಿಕ್ಕೆ ಹೊಂಟಿದ್ದಾನೆ, ಅವನು ಮಾಡ್ತಾ ಇದ್ದಾನೆ, ಇವ್ರು ಹಾಗಾದ್ರೆ ಅವನೇ ಮಾಡೋದು, ಇವನು ಬಿಡಿಸ್ಲಿ ಅಂತ ಅನ್ಕೊಳ್ಳೋದು. ಅನ್ಕೊಂಡು ಮಾತ್ರಕ್ಕೆ ಅವ್ರು ಬಿಡಂಗಿಲ್ಲ, ಮಾಡದೇ ಇದ್ದವನು ಮಾಡಂಗಿಲ್ಲ, ಮಾಡ್ತಾ ಇದ್ದವನು ಬಿಡಂಗಿಲ್ಲ. ಹೀಗೆ ಅವ್ರು ಅಂದ ಮಾತ್ರಕ್ಕೆ ಅದು ಭಗವಂತ ಮಾಡಿಸಂಗಿಲ್ಲ ಅಂತ ಆಗೋದಿಲ್ಲ. ಆದರೆ ಇವರು ಮಾತ್ರ ಈ ರೀತಿಯಾಗಿ ಅಂತಾರೆ, ಭಗವಂತನೇ ಮಾಡಿಸುವ ಅಂತ ಅನ್ನೋದಾದರೆ ಮಾಡದೇ ಇದ್ದವನ ಕಡೆ ಮಾಡಿಸ್ಲಿ, ಮಾಡ್ತಾ ಇರುವಂತಹ ವ್ಯಕ್ತಿಯಿಂದ ಬಿಡಿಸ್ಲಿ. ಹೀಗಾಗಿ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗೆ ಕಾಣೋದಿಲ್ಲ ಜಗತ್ತಿನೊಳಗೆ. ಮಾಡುವವ ಮಾಡ್ತಾನೆ ಇರ್ತಾನೆ, ಮಾಡದೇ ಇದ್ದವ ಮಾಡಾರದೆ ಕೂತಿರ್ತಾನೆ. ಹೀಗಾಗಿ ಭಗವಂತ ಎಲ್ಲರೊಳಗೆ ಇದ್ದು ಮಾಡಿಸುವನಲ್ಲ. ಎಂ ವಿಷ್ಣು ನ ಕಾರಯಿತ, ಭಗವಂತ ಮಾಡಿಸುವ ಅಲ್ಲ, ಎಲ್ಲ ಕ್ರಿಯೆಗಳನ್ನ ಎಲ್ಲ ಕರ್ಮಗಳನ್ನ ಒಳಗೆ ಇದ್ದುಕೊಂಡು ಮಾಡಿಸುವನಲ್ಲ ಅಂತ ಇದು ಒಂದು ದ್ವೇಷ. ಈ ರೀತಿಯಾಗಿ ದ್ವಿಷತಃ ಕ್ರೂರಾನ್, ಆ ಭಗವಂತನನ್ನ ದ್ವೇಷ ಮಾಡುವಂತಹ ಕ್ರೂರಾನ್, ಆ ಮಹಾ ಕ್ರೂರರವರು ಈ ರೀತಿಯಾಗಿ ಹೇಳ್ತಾರೆ. ಅಂಥವರನ್ನ ತಾನ್ ಅಹಂ ನಾನು, ತಾನ್ ನರಾಧಮಾನ್ ಸಂಸಾರೇಶು ಅಜಸ್ರಂ ಕ್ಷಿಪಾಮಿ. ಅಂತಹ ವ್ಯಕ್ತಿಗಳೇನಿದ್ದಾರೋ, ಇಂತಹ ಸ್ವಭಾವ ಇರುವಂತಹ ವ್ಯಕ್ತಿಗಳು, ಭಗವಂತ ಎಲ್ಲ ಕ್ರಿಯೆಗಳನ್ನು ಮಾಡಿಸುವನಲ್ಲ ಅಂತ ಹೇಳುವಂತಹ, ದ್ವೇಷ ಮಾಡುವಂತಹ ಕ್ರೂರರಾದಂತಹ ನರಾಧಮಾನ್, ನರರಲ್ಲಿ ಜೀವರಲ್ಲಿ ಅಧಮ ಜೀವರಾದಂತಹ ಅವರನ್ನ ಸಂಸಾರೇಶು ಅಜಸ್ರಂ ಕ್ಷಿಪಾಮಿ, ಸಂಸಾರದಲ್ಲಿ ಮತ್ತೆ ಬೇಗನೆ ಅವರನ್ನ ಒಗಿತೇನೆ ಅಂತ ದೇವರು ಹೇಳ್ತಾ ಇದ್ದಾನೆ.
ದ್ವಿಷಂತಹ ಕ್ರೂರಾಂತಾನ್ ನರಾಧಮಾನ್ ಅಶುಭಾನ್, ಅದನ್ನೊಂದು ಶಬ್ದ ಇದೆ. ನರಾಧಮಾನ್, ನರದಲ್ಲಿ ಅಧಮ, ಮತ್ತು ಅಶುಭಾನ್, ಅಶುಭರಾದಂಥವರು, ಅಯೋಗ್ಯರಾದಂಥವರು, ಅಂಥವರನ್ನ ಸಂಸಾರೇಶು ಅಜಸ್ರಂ ಕ್ಷಿಪಾಮಿ, ಸಂಸಾರದಲ್ಲಿ ಬೇಗನೆ ಬೀಳಿಸ್ತೇನೆ, ಅವರನ್ನ ಬೇಗನೆ ಎತ್ತಿ ಒಗಿತೇನೆ, ಅವರನ್ನು ಬೀಳಿಸ್ತೇನೆ ಅಂತ ಹೇಳಿದ್ದು. ಸಂಸಾರೇಪಿ ವಿಶೇಷಮ್ಮಾಹ, ಅಂತಹ ವ್ಯಕ್ತಿಗಳನ್ನ ಬರೇ ಸಂಸಾರದಲ್ಲಿ ಹಾಕ್ತೇನೆ ಅಂದ್ರೆ ಯಾವುದೋ ಒಂದು ಮನುಷ್ಯ ಯೋನಿಯಲ್ಲಿಯೋ ಒಳ್ಳೆಯ ಮನೆಯಲ್ಲಿಯೋ ಹಾಗೆ ಹುಟ್ಟಿಸ್ತೇನೆ, ಒಟ್ಟು ಸಂಸಾರದಲ್ಲಿ ಹಾಕ್ತೇನೆ ಅಂತ ಹಾಗಲ್ಲ. ಸಂಸಾರೇಪಿ ವಿಶೇಷಮ್ಮಾಹ, ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಸಂಸಾರದೊಳಗೂ ಇನ್ನೂ ವಿಶೇಷತೆಯನ್ನು ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ. ಆಸುರಿ ಶ್ವೇವಯೋನಿಷು, ಸಂಸಾರದಲ್ಲಿ ಹಾಕ್ತೇನೆ ಎಂದ ಮಾತ್ರಕ್ಕೆ ಯಾವುದೋ ಒಂದು ಒಳ್ಳೆಯ ಮನೆಯಲ್ಲಿ ಆ ಮನೆಯಲ್ಲಿ ಹುಟ್ಟಿಸ್ತೇನೆ, ಎಲ್ಲೋ ಒಂದು ಹುಟ್ಟಿಸ್ತೇನೆ, ಸುಖವನ್ನ ಪಡುವಂತೆ ಹುಟ್ಟಿಸ್ತೇನೆ ಅಂತ ಹಾಗಲ್ಲ. ಆಸುರೀಷು ಯೋನಿಷು ಏವ, ಆಸುರಿ ಯೋನಿ, ಅಸುರ ಸ್ವಭಾವ ಇರುವಂತಹ ಯೋನಿಯಲ್ಲೇನೆ ಅವರನ್ನ ಹಾಕ್ತೇನೆ, ಅವರನ್ನ ಬೆಳೆಸ್ತೇನೆ ಅಲ್ಲಿ ಸಂಸಾರದಲ್ಲಿ, ಹೊರತು ಯಾವುದೋ ಒಂದು ಒಳ್ಳೆಯ ಕುಲದಲ್ಲಿ ಹುಟ್ಟಿಸ್ತೇನೆ ಅಂತಲ್ಲ. ಅವರಿಗೆ ಇದೇ ಒಂದು ಅಹಂಕಾರ ಇತ್ತು. ಹಿಂದಿನ ಶ್ಲೋಕದಲ್ಲಿ ಬಂದಂತೆ ಒಳ್ಳೆಯ ಕುಲೀನ ಅಂತ ಅವರು ಆ ರೀತಿಯಾಗಿ ತಿಳ್ಕೊಳ್ತಿರ್ತಾರೆ. ಅಂತಹ ತಪ್ಪು ತಿಳುವಳಿಕೆ, ತಪ್ಪು ಅಭಿಪ್ರಾಯವನ್ನ ಪಟ್ಟಿದ್ದಕ್ಕೆ, ಭಗವಂತನ ದ್ವೇಷವನ್ನ ಮಾಡಿದ್ದಕ್ಕೆ ಅಂಥವರನ್ನ ಭಗವಂತ ಹೇಳ್ತಾನೆ, ಆಸುರೀಷು ಯೋನಿಷು ಕ್ಷಿಪಾಮಿ ಅಜಸ್ರಂ ಕ್ಷಿಪಾಮಿ, ಆಸುರಿ ಯೋನಿಯಲ್ಲಿಯೇ ಅವರನ್ನ ಬೇಗನೆ ಹಾಕ್ತೇನೆ, ಬೆಳೆಸ್ತೇನೆ, ಸಂಸಾರದಲ್ಲಿ ಬೆಳೆಸ್ತೇನೆ. ಮತ್ತೆ ಅಸುರರಾಗಿ ಹುಡ್ತಾರೆ ಅವರು. ಹಿಂದಿನ ಜನ್ಮದಲ್ಲಿಯೂ ಈ ರೀತಿಯಾಗಿ ಆಸುರಿ ಸ್ವಭಾವವನ್ನ ಹೊಂದಿ ಭಗವಂತನ ದ್ವೇಷವನ್ನ ಮಾಡಿದ್ದು. ಅಂಥವರನ್ನ ಭಗವಂತ ಮತ್ತೆ ಮುಂದಿನ ಜನ್ಮದಲ್ಲಿಯೂ ಕೂಡ ಅಂತಹ ಯೋನಿಯಲ್ಲೇನೆ, ಆಸುರಿ ಯೋನಿಯಲ್ಲೇನೆ ಅವರನ್ನ ಹುಟ್ಟಿಸ್ತೇನೆ ಅಂತ ಭಗವಂತ ಅರ್ಜುನನಿಗೆ ತಿಳಿಸ್ತಾ ಇದ್ದದ್ದು. ಹಾಗಾದ್ರೆ ಇಲ್ಲಿ ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟದ್ದು, ಹಿಂದೆ ಅವತಾರಿಕೆಯನ್ನ ಕೊಟ್ಟಂತೆ ಅವರ ಸ್ವಭಾವ ಏನಂತ ಹೇಳಿದ್ದು, ಭಗವಂತನನ್ನ ದ್ವೇಷ ಮಾಡೋದು. ಹೇಗೆ ದ್ವೇಷ ಮಾಡೋದು ಅಂತ ಹೇಳಿದ್ದು, ಯಾವನು ಭಗವಂತನೇ ಮಾಡಿಸೋದಾದರೆ ಮಾಡದೇ ಇದ್ದವನ ಕಡೆಗೆ ಮಾಡಿಸ್ಲಿ, ಮಾಡುವಂತಹವನ ಕಡೆಗೆ ಬಿಡಿಸ್ಲಿ ಅಂತ ಹೀಗೆ ಹೇಳಿ ದ್ವೇಷವನ್ನ ಮಾಡುವಂತಹದ್ದು. ಇದು ದ್ವೇಷ ಮಾಡುವಂತಹ ಪ್ರಕಾರ. ಅವ್ರಿಗೆ ಆಗುವಂತಹ ಗತಿಯನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದದ್ದು ಅಂತ ಅವತಾರಿ ಕೊಟ್ಟದ್ದು. ಅವ್ರಿಗೆ ಆಗುವಂತಹ ಗತಿ ಏನು ಅಂದ್ರೆ ಅಸುರ ಯೋನಿಯಲ್ಲಿ ಹುಟ್ಟೋದು, ಇದೇ ಗತಿ ಅಂತ ಈ ದ್ವೇಷ ಸ್ವಭಾವವನ್ನು ಮತ್ತು ಗತಿಯನ್ನು ಕೂಡ ಈ ಶ್ಲೋಕದಲ್ಲಿ ಭಗವಂತ ತಿಳಿಸಿಕೊಟ್ಟದ್ದು. ಹಾಗಾದ್ರೆ ಇಷ್ಟೇನಾ ಅವ್ರಿಗೆ ಗತಿ? ಇಷ್ಟು ಭಗವಂತನ ದ್ವೇಷವನ್ನ ಮಾಡುವಂತಹ ವ್ಯಕ್ತಿಗಳಿಗೆ ಅಸುರ ಯೋನಿಯಲ್ಲಿ ಹುಟ್ಟೋದು, ಮತ್ತೆ ಸಂಸಾರದಲ್ಲಿ ಇರ್ತಾರೆ, ಸುಖವನ್ನು ಅನುಭವಿಸುವುದು ಅಂತಂತಂದ್ರೆ ಇಷ್ಟೇ ಗತಿಯಲ್ಲ, ಇನ್ನೂ ಹೆಚ್ಚಿನದಾದಂತಹ ಗತಿಯನ್ನ ಹೇಳ್ತೇನೆ ಕೇಳು ಅಂತ ಭಗವಂತ ಅರ್ಜುನನಿಗೆ ತಿಳಿಸಿಕೊಡ್ತಾನೆ. ಮುಂದಿನ ಶ್ಲೋಕ 103ನೇ ಶ್ಲೋಕ. ಆಸುರೀಂ ಯೋನಿಮಾಪನ್ನಾ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಆಸುರೀಂ ಯೋನಿಮಾಪನ್ನಾ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ ಎಂಬುದಾಗಿ 103ನೇ ಶ್ಲೋಕ. ಪದ ವಿಭಾಗ. ಆಸುರೀಂ ಯೋನಿಂ ಆಪನ್ನಾಃ ಮೂಢಾಃ ಜನ್ಮನಿ ಜನ್ಮನಿ ಮಾಂ ಅಪ್ರಾಪ್ಯ ಏವ ಕೌಂತೇಯ ತತಃ ಯಾಂತಿ ಅಧಮಾಂ ಗತಿಂ ಎಂಬುದಾಗಿ ಪದ ವಿಭಾಗ. ಭಗವಂತ
ಹೇಳ್ತಾ ಇದ್ದಾನೆ. ಆಸುರೀನ್ ಯೋನಿ ಮಾಪನ್ನಾಹ. ಹಿಂದೆ ಹೇಳಿದ್ದು ಆಸುರಿ ಯೋನಿಯಲ್ಲಿ, ಅಸುರ ಯೋನಿಯಲ್ಲಿ ಅವರನ್ನ ಹುಟ್ಟಿಸ್ತೇನೆ ಅಂತ ಹೇಳಿದ್ದು. ಮುಂದೇನು ಅಂತಂದ್ರೆ ಆಸುರೀಂ ಯೋನಿ ಮಾಪನ್ನಾಹ. ಆಸುರಿ ಯೋನಿ, ಅಸುರ ಸಂಬಂಧಿಯಾದಂತಹ ಯೋನಿ, ಅಸುರರಾಗಿ ಹುಟ್ಟುವುದು. ಅಂತಹ ಯೋನಿಯನ್ನ ಹೊಂದಿದಂತಹ ಮೂಢಾಹ, ಮೂರ್ಖರು, ಅಯೋಗ್ಯರು, ಆ ಅಸುರರು, ಅಂತಹ ದುಷ್ಟ ಸ್ವಭಾವದವರು, ಮೂಢಾಹ ಜನ್ಮನಿ ಜನ್ಮನಿ, ಅನೇಕ ಜನ್ಮಗಳಲ್ಲಿ, ಮತ್ತೆ ಮತ್ತೆ ಆ ಅನೇಕ ಜನ್ಮಗಳಲ್ಲಿ ಅಸುರ ಯೋನಿಯಲ್ಲಿಯೇನೆ ಹುಟ್ತಾ ಹುಟ್ತಾ ಏನ್ ಮಾಡ್ತಾರೆ ಅಂದ್ರೆ ಮಾಂ ಅಪ್ರಾಪ್ಯೈವ, ನನ್ನನ್ನ ಹೊಂದೋದೇ ಇಲ್ಲ ಅವರು. ಮತ್ತೆ ದ್ವೇಷ ಮಾಡೋದು, ಮತ್ತೆ ಅಸುರ ಯೋನಿಯಲ್ಲಿ ಹುಟ್ಟೋದು, ಮತ್ತೆ ದ್ವೇಷ ಮಾಡೋದು, ಮತ್ತೆ ಹೀಗೆ ಆ ಅಸುರ ಯೋನಿಯಲ್ಲಿ ಹೆಚ್ಚಿನದಾಗಿ ಆ ಹುಟ್ತಾ ಹುಟ್ತಾ ದ್ವೇಷ ಮಾಡ್ಕೋತ ಹೋಗ್ತಾರೆ ಅವರು. ಹೀಗಾಗಿ ಕೊನೆ ತನಕವೂ ಕೂಡ ನನ್ನನ್ನ ಹೊಂದೋದೇ ಇಲ್ಲ ಅವರು, ನನ್ನ ಬಗ್ಗೆ ಜ್ಞಾನವೇ ಮಾಡಿಕೊಳ್ಳೋದಿಲ್ಲ. ಮಾಂ ಅಪ್ರಾಪ್ಯೈವ ಹೇ ಕೌಂತೇಯ, ಇದು ಅರ್ಜುನನೇ, ನನ್ನ ಅವರು ಹೊಂದದೇ ಇದ್ದವರಾಗಿ ತತಃ ಅಧಮಾಂ ಗತಿಂ ಯಾಂತಿ, ಕೊನೆಗೆ ಅವ್ರೇನಾಗ್ತಾರೆ ಅಂದ್ರೆ ಅಧಮಾಂ ಗತಿಂ, ಅಧಮಾ ಗತಿ, ಅಯೋಗ್ಯವಾದಂತಹ ಗತಿ ಅಂದ್ರೆ ನಿತ್ಯ ನರಕ, ಅಂದ್ರೆ ಅಂಧನ್ ತಮಸ್ಸು, ಆ ಅಂಧನ್ ತಮಸ್ಸಿಗೆ ಹೋಗ್ತಾರೆ. ಇದೇ ಅವರಿಗೆ ಆಗುವಂತಹ ಗತಿ ಫಲ. ಹೀಗಾಗಿ ಮೊದಲಿಗೆ ಗತಿ ಅಂದ್ರೆ ಏನು, ಅಸುರ ಯೋನಿಯಲ್ಲಿ ಹುಟ್ಟೋದು. ಹೀಗೆ ಅಸುರ ಯೋನಿಯಲ್ಲಿ ಹುಟ್ಟಿದಾಗ ಭಗವಂತನನ್ನ ಒಂದು ಬಾರಿಯೂ ಕೂಡ ಸ್ಮರಣೆ ಮಾಡೋದಿಲ್ಲ, ಭಗವಂತನ ಚಿಂತನೆ ಮಾಡೋದಿಲ್ಲ, ಭಗವಂತನನ್ನು ನೆನೆಯೋದೇ ಇಲ್ಲ. ಮತ್ತೆ ದ್ವೇಷವನ್ನೇ ಮಾಡ್ತಾ ಪ್ರತಿ ಜನ್ಮಗಳಲ್ಲಿಯೂ ಕೂಡ ದ್ವೇಷದ ಪರಿಪಾಕ ಹೆಚ್ಚಿಗೆ ಆಗ್ತಾ ಕೊನೆಗೆ ಅಂಥವರನ್ನ ಭಗವಂತ ಅಂಧನ್ ತಮಸ್ಸಿಗೆ ಕಳಿಸ್ತಾನೆ. ಅಂಧನ್ ತಮಸ್ಸಿಗೆ ಅವರು ಹೋಗ್ತಾರೆ. ಸ್ವತಃ ಅಧಮಾಂ ಗತಿಂ ಯಾಂತಿ, ಕೊನೆಗೆ ಅಧಮವಾದಂತಹ ಅಂಧನ್ ತಮಸ್ಸಿಗೆ ಹೋಗ್ತಾರೆ. ಇದೇ ಅವರಿಗೆ ಆಗುವಂತಹ ಗತಿ ಫಲ ಎಂಬುದಾಗಿ ಭಗವಂತ ಈ ರೀತಿಯಾಗಿ ಅಸುರರ ಸ್ವಭಾವ, ಅವರಿಗೆ ಆಗುವಂತಹ ಗತಿಯನ್ನ ತಿಳಿಸಿಕೊಟ್ಟಿದ್ದಾನೆ. ಮುಂದೆ ಆ ಭಗವಂತನ ಒಂದು ವಿಚಾರಗಳನ್ನ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾರೆ. ಅದನ್ನ ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.